ಜಾನು ಬೇಡ ಅದಕ್ಕೆ. ಜಾನು ಯಾಕೆ ಹೀಗೆ ಡಲ್ಲಾಗಿ ಕೂತಿದೀಯಾ? ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಅದಕ್ಕೆ, ಅದು ಮುಗ್ದೋಗಿರೋ ಕತೆ. ಅವ್ರ ಬಗ್ಗೆ ಮತ್ತೆ ಯಾಕೆ ಯೋಚನೆ ಮಾಡಲಿ ನಾನು? ಅದು ಸರಿನೇ, ಗಂಜಿ ಕುಡಿಸಿದ್ರು ರಾಣಿ ಥರ ನೋಡ್ಕೊಳ್ಳೋ ಗಂಡನ ಜೊತೆ ಬದುಕ್ಬಿಡ್ಬೋದು. ಆದರೆ ಸುಖದ ಸುಪ್ಪತ್ತಿಗೆ ಮೇಲೆ ಕೂರಿಸ್ತೀನಿ ಅಂತ ಹೇಳಿ ಅದ್ರ ಕೆಳಗಡೆ ಮುಳ್ಳಿಡೋ ಗಂಡನ ಜೊತೆಗೆ ಬದುಕೋಕ್ಕಾಗಲ್ಲ ಬಿಡು. ಇಂಥವ್ರ ಜೊತೆ ಬದುಕೋದಕ್ಕಿಂತ ಒಂಟಿಯಾಗಿ ಬದುಕೋದೇ ಲೇಸು. ಏನೋ ಹೇಳ್ತಿದ್ಯಾ ನೀನು? ಏನೋ ಒಂದು ತಪ್ಪಾಗಿದೆ, ಅದನ್ನು ದೊಡ್ಡದು ಮಾಡಿ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನೋಡ್ತಾ ಇದ್ದೀರಲ್ಲ. ನೋಡು, ಜಯಂತ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿಲ್ವಾ? ಜಯಂತ್ ಅವ್ರನ್ನ ಪ್ರೀತಿ ಮಾಡೇ ಇಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ ಅನ್ನೋದು ಮಾತಾಡ್ತಿದ್ದೀರಲ್ಲ. ಸಂತು, ಏನು ಮಾತಾಡ್ತಾ ಇದೀಯ ನೀನು? ಅವ್ನು ಎಂಥವನಂತ ಗೊತ್ತಿದ್ದು ನೀನು ಈ ಥರ ಹೇಳ್ತಿದ್ಯಾ? ಅವ್ನ ಮನುಷ್ಯನೇ ಅಲ್ಲ ಕಣೋ. ಅಮ್ಮ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಜಯಂತ್ ಚಿಕ್ಕ ವಯಸ್ಸಲ್ಲಿ ಒಂಟಿಯಾಗಿ ಯಾರು ಪ್ರೀತಿನೂ ಸಿಗದೆ ಬೆಳೆದವರು. ನಮ್ಮ ಜಾನ್ವೇನ್ ನೋಡ್ತಿದ್ದಂಗೆ ಲವ್ ಆಗಿದೆ, ಮದುವೆ ಆಗಿದ್ದಾರೆ. ಆಮೇಲೆ ಆ ಪ್ರೀತಿನ ಹೇಗೆ ತೋರಿಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಎಲ್ಲಿ ಜಾನ್ವೇನ ಕಳ್ಕೊಂಡ್ಬಿಡ್ತೀನೋ ಅಂತ ಅವಳ ಮೇಲೆ ಸ್ವಲ್ಪ ಪೊಸೆಸಿವ್ ಆಗಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ. ಅದನ್ನು ತಪ್ಪು ತಿಳ್ಕೊಳಕ್ಕಾಗತ್ತಾ? ಇದು ಇವರಿಬ್ಬರಲ್ಲಿ ಮಾತ್ರ ಅಲ್ಲ, ಎಲ್ಲ ಗಂಡ ಹೆಂಡತಿಯರಲ್ಲೂ ಇದು ಇದ್ದೇ ಇರುತ್ತೆ. ಕೆಲವ್ರು ಹೇಳ್ಕೊಡ್ತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಆದರೆ ಇವರು ತೋರಿಸೋ ಪ್ರೀತಿನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಏನ್ರಿ, ನೀವೇನು ನಿದ್ದೆಗಣ್ಣಲ್ಲಿದ್ದೀರಾ? ಏನು ಕತೆ? ಆ ಮನುಷ್ಯನ ಬಗ್ಗೆ ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀರಲ್ಲ ನೀವು? ನಾನು ಯಾವ ನಿದ್ದೆ ಮಾಡಲು ಇಲ್ಲ ಕಣೆ, ವಾಸ್ತವವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಜಾನು, ಗಂಡ ಹೆಂಡತಿ ಮಧ್ಯೆ ಏನು ನಡೆಯುತ್ತೋ ಅದು 4 ಗೋಡೆ ಮಧ್ಯೆನೇ ಇರಬೇಕು. ಅದು ಬಿಟ್ಟು ಈ ರೀತಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗಾಕ್ಸೋದು ಸರಿನಾ? ಅಂದ್ರೆ ನೀನು ಹೇಳ್ತಾ ಇರೋದು ಏನೋ ಅಣ್ಣ, ಅವ್ರು ಕೊಟ್ಟಿದ್ದೆಲ್ಲ ಟಾರ್ಚರ್ನ ಸಹಿಸ್ಕೊಂಡು ಜೈಲ್ ಒಳಗಿದ್ದ ಥರ ಇರಬೇಕಿತ್ತು ಅಂತನಾ? ನಾನು ಇದ್ದಿದ್ದು ಅಷ್ಟು ದಿವಸನೂ ಸತ್ತು ಬದುಕಿದ್ದೀನಿ. ನನ್ನ ಸೀನಿದ್ರು ಕೆಮ್ಮಿದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವ್ರ ಹೃದಯದ ಕಣ್ಣಿಂದ ನೋಡಿದಿದ್ರೆ ನಾನು ಪ್ರೀತಿ ಅಂತಾನೆ ಅನ್ಕೋತಾ ಇದ್ದೆ. ಆದರೆ ಅವ್ರು ನನ್ನ ನೋಡ್ತಾ ಇದ್ದಿದ್ದು CC ಕ್ಯಾಮ್ರಾಗಳಿಂದ. ಅವ್ರ ಜೊತೆ